ರಾಮ ಮಂದಿರಕ್ಕೆ ಹೋಗಲಿಕ್ಕೆ ಕಾಂಗ್ರೆಸ್ಸಿನವ್ರದ್ದು ವಿರೋಧ ಇಲ್ಲ. ಆದರೆ ಅಲ್ಲಿ ಮಾಡುವಂಥ ಕಾರ್ಯಕ್ರಮದ ಏನು ನೇತೃತ್ವ ವಹಿಸಿದಾರಲ್ಲ BJP ಅವರು, ಸೊ ಅದರ ವಿರೋಧವಾಗಿ ಅವ್ರು ಹೇಳಿದ್ದಾರೆ. ಅಂದರೆ ನಮ್ಮನ್ನು ಇದು ಮಾಡೋಕ್ಕಿಂತ ಮುಂಚೆ ಎಲ್ಲನೂ ಕರಿಬೇಕಾಗಿತ್ತು, ಇನ್ವೈಟ್ ಮಾಡಬೇಕಾಗಿತ್ತು, ಚರ್ಚೆ ಮಾಡಬೇಕಾಗಿತ್ತು. ಅದರ ನೇತೃತ್ವ ಅವರು ವಹಿಸಿದ ವಿರೋಧ ಹೊರತಾಗಿ ರಾಮ ಮಂದಿರಕ್ಕೆ ಹೋಗ್ಲಿಕ್ಕಾಗಲಿ, 22 ತಾರೀಕು ಹೋಗಲಿ, ನಂತರ ಹೋಗ್ಲಿಕ್ಕಾಗಲಿ ಯಾವುದೂ ವಿರೋಧ ಇಲ್ಲ. ಅದಂತೆ ಪ್ರಶ್ನೆ ಇಲ್ಲ. ಈಗ ಹೇಳ್ದಂಗೆ ಹೋಗುವಂಥ ಭಕ್ತಿ ಇದ್ದರೆ ಅವರು ಯಾರೇ ಹೋಗೇ ಹೋಗ್ತಾರೆ, ನಾವೇನು ಹೇಳಿದ್ರೇನು ಬಿಡೋಲ್ಲ. ಸೊ ನಮ್ದು ಇರೋದಲ್ಲಿ ಎರಡು ವಿಷಯ, ನೇತೃತ್ವ ಪ್ಲಸ್ ರಾಮ ಮಂದಿರಕ್ಕೆ ಹೋಗ್ಲಿಕ್ಕೆ ವಿರೋಧ ಇಲ್ಲ. ನೇತೃತ್ವ ಬಗ್ಗೆ ತಕರಾರಿದೆ ಅಷ್ಟೇ, ಬೇರೆ ಏನಿಲ್ಲ. ಅದ್ರ ಬಗ್ಗೆ ತಕರಾರು ಎಲ್ಲರೂ ತೆಗೆದುಕೊಂಡು ಮಾಡಬೇಕಿತ್ತು. ಇಡೀ ದೇಶದ ಸಮಸ್ಯೆ ಅದು, ಆಸ್ತಿ ಅದು. ಬಿಜೆಪಿ ನೇರ ಆರೋಪ ಏನು ಅಂತಂದ್ರೆ, ರಾಮನ್ ಬರ್ತ್ ಸರ್ಟಿಫಿಕೇಟ್ ಕೇಳಿದವರು ರಾಮ ಮಂದಿರ ಉದ್ಘಾಟನೆಗೆ ಬರ್ತಾರ ಅಂತ. ಯಾಕೆ ಸರ್ ನೋಡಿ, ಅದು ಬೇರೆ ಬೇರೆ. ಒಬ್ರು ಯಾರೋ ಕೇಳಿದ್ರೆ ಎಲ್ಲರಿಗೂ ಏರ್ಸೋದ್ರೆ, ಒಬ್ರು ಯಾರೋ ಕೇಳಿದ್ದನ್ನ ಇಡೀ ಪಾರ್ಟಿ ಡಿಸಿಷನ್ ಆಗೋಲ್ಲ, ಇಡೀ ಕಾಂಗ್ರೆಸ್ ಕಾರ್ಯಕರ್ತರ ಡಿಸಿಷನ್ ಆಗೋಲ್ಲ, ಇಡೀ ದೇಶದ ಜನತೆ ಇಶ್ಯೂ ಆಗೋದು. ಒಬ್ರು ಯಾರು ಕೇಳಿರ್ಬೋದು, ಅವ್ರು ಇಂಡಿವಿಜುವಲ್ ವಿಚಾರ ಅದು. ಹೇಳಿ. ಈ ಉಸ್ತುವಾರಿ ಬದಲಾವಣೆ ವಿಚಾರ ಬಹು ಚರ್ಚಿತ ಆಗ್ತಾ ಇರುವಂಥದ್ದು. ಕಳೆದ ಚಿಕ್ಕೋಡಿಗೆ ಸಂಬಂಧಪಟ್ಟ ನಿಮ್ಮ ಜಿಲ್ಲೆಯೂ ಆಗಿರುವ ಕಾರಣಕ್ಕೋಸ್ಕರ ಬದಲಾವಣೆ ಆಗಿದೆ ಅಂತ ಪ್ರಕಾಶ್ ಹುಕ್ಕೇರಿ ಅವರು ಅವರೆಲ್ಲರೂ ಅಸಮಾಧಾನಗೊಂಡಿದ್ದಾರೆ. ನೋಡೋಣ, ನನ್ನ ಜೊತೆ ಮಾತಾಡಿದ್ದಾರೆ ಅವರು, CM ಜೊತೆ ಅಧ್ಯಕ್ಷ ಜೊತೆ ಮಾತಾಡಬೇಕಾಗ್ತೈತೆ. ಮಾತಾಡಿ ನೋಡ್ತೀನಿ ಅದೇನು ಸಮಸ್ಯೆ ಇದೆ ಅವ್ರದ್ದು, ಚರ್ಚೆ ಮಾಡಿ ಪರಿಹಾರ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಏನು ಬದಲಾವಣೆ ನಿರೀಕ್ಷೆ ಗೊತ್ತಿಲ್ಲ, ಅದು ಏನೋ ಅವರು ಪ್ರಕಾಶ್ ಹುಕ್ಕೇರಿ ಜೊತೆ ಮಾತಾಡಬೇಕು, ನನಗೂ ಮಾತಾಡಿದ್ದಾರೆ. ಮಾತಾಡಿದ ಮ್ಯಾಗ ಅದನ್ನು ಕನ್ವೆ ಮಾಡ್ತೀನಿ. ರಾಮ ಮಂದಿರಕ್ಕೆ ಹೋಗಲಿಕ್ಕೆ ಕಾಂಗ್ರೆಸ್ಸಿನವ್ರದ್ದು ವಿರೋಧ ಇಲ್ಲ. ಆದರೆ ಅಲ್ಲಿ ಮಾಡುವಂಥ ಕಾರ್ಯಕ್ರಮದ ಏನು ನೇತೃತ್ವ ವಹಿಸಿದಾರಲ್ಲ BJP ಅವರು, ಸೊ ಅದರ ವಿರೋಧವಾಗಿ ಅವ್ರು ಹೇಳಿದ್ದಾರೆ. ಅಂದರೆ ನಮ್ಮನ್ನು ಇದು ಮಾಡೋಕ್ಕಿಂತ ಮುಂಚೆ ಎಲ್ಲನೂ ಕರಿಬೇಕಾಗಿತ್ತು, ಇನ್ವೈಟ್ ಮಾಡಬೇಕಾಗಿತ್ತು, ಚರ್ಚೆ ಮಾಡಬೇಕಾಗಿತ್ತು. ಅದರ ನೇತೃತ್ವ ಅವರು ವಹಿಸಿದ ವಿರೋಧ ಹೊರತಾಗಿ ರಾಮ ಮಂದಿರಕ್ಕೆ ಹೋಗ್ಲಿಕ್ಕಾಗಲಿ, 22 ತಾರೀಕು ಹೋಗಲಿ, ನಂತರ ಹೋಗ್ಲಿಕ್ಕಾಗಲಿ ಯಾವುದೂ ವಿರೋಧ ಇಲ್ಲ. ಅದಂತೆ ಪ್ರಶ್ನೆ ಇಲ್ಲ. ಈಗ ಹೇಳ್ದಂಗೆ ಹೋಗುವಂಥ ಭಕ್ತಿ ಇದ್ದರೆ ಅವರು ಯಾರೇ ಹೋಗೇ ಹೋಗ್ತಾರೆ, ನಾವೇನು ಹೇಳಿದ್ರೇನು ಬಿಡೋಲ್ಲ. ಸೊ ನಮ್ದು ಇರೋದಲ್ಲಿ ಎರಡು ವಿಷಯ, ನೇತೃತ್ವ ಪ್ಲಸ್ ರಾಮ ಮಂದಿರಕ್ಕೆ ಹೋಗ್ಲಿಕ್ಕೆ ವಿರೋಧ ಇಲ್ಲ. ನೇತೃತ್ವ ಬಗ್ಗೆ ತಕರಾರಿದೆ ಅಷ್ಟೇ, ಬೇರೆ ಏನಿಲ್ಲ. ಅದ್ರ ಬಗ್ಗೆ ತಕರಾರು ಎಲ್ಲರೂ ತೆಗೆದುಕೊಂಡು ಮಾಡಬೇಕಿತ್ತು. ಇಡೀ ದೇಶದ ಸಮಸ್ಯೆ ಅದು, ಆಸ್ತಿ ಅದು. ಬಿಜೆಪಿ ನೇರ ಆರೋಪ ಏನು ಅಂತಂದ್ರೆ, ರಾಮನ್ ಬರ್ತ್ ಸರ್ಟಿಫಿಕೇಟ್ ಕೇಳಿದವರು ರಾಮ ಮಂದಿರ ಉದ್ಘಾಟನೆಗೆ ಬರ್ತಾರ ಅಂತ. ಯಾಕೆ ಸರ್ ನೋಡಿ, ಅದು ಬೇರೆ ಬೇರೆ. ಒಬ್ರು ಯಾರೋ ಕೇಳಿದ್ರೆ ಎಲ್ಲರಿಗೂ ಏರ್ಸೋದ್ರೆ, ಒಬ್ರು ಯಾರೋ ಕೇಳಿದ್ದನ್ನ ಇಡೀ ಪಾರ್ಟಿ ಡಿಸಿಷನ್ ಆಗೋಲ್ಲ, ಇಡೀ ಕಾಂಗ್ರೆಸ್ ಕಾರ್ಯಕರ್ತರ ಡಿಸಿಷನ್ ಆಗೋಲ್ಲ, ಇಡೀ ದೇಶದ ಜನತೆ ಇಶ್ಯೂ ಆಗೋದು. ಒಬ್ರು ಯಾರು ಕೇಳಿರ್ಬೋದು, ಅವ್ರು ಇಂಡಿವಿಜುವಲ್ ವಿಚಾರ ಅದು. ಹೇಳಿ. ಈ ಉಸ್ತುವಾರಿ ಬದಲಾವಣೆ ವಿಚಾರ ಬಹು ಚರ್ಚಿತ ಆಗ್ತಾ ಇರುವಂಥದ್ದು. ಕಳೆದ ಚಿಕ್ಕೋಡಿಗೆ ಸಂಬಂಧಪಟ್ಟ ನಿಮ್ಮ ಜಿಲ್ಲೆಯೂ ಆಗಿರುವ ಕಾರಣಕ್ಕೋಸ್ಕರ ಬದಲಾವಣೆ ಆಗಿದೆ ಅಂತ ಪ್ರಕಾಶ್ ಹುಕ್ಕೇರಿ ಅವರು ಅವರೆಲ್ಲರೂ ಅಸಮಾಧಾನಗೊಂಡಿದ್ದಾರೆ. ನೋಡೋಣ, ನನ್ನ ಜೊತೆ ಮಾತಾಡಿದ್ದಾರೆ ಅವರು, CM ಜೊತೆ ಅಧ್ಯಕ್ಷ ಜೊತೆ ಮಾತಾಡಬೇಕಾಗ್ತೈತೆ. ಮಾತಾಡಿ ನೋಡ್ತೀನಿ ಅದೇನು ಸಮಸ್ಯೆ ಇದೆ ಅವ್ರದ್ದು, ಚರ್ಚೆ ಮಾಡಿ ಪರಿಹಾರ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಏನು ಬದಲಾವಣೆ ನಿರೀಕ್ಷೆ ಗೊತ್ತಿಲ್ಲ, ಅದು ಏನೋ ಅವರು ಪ್ರಕಾಶ್ ಹುಕ್ಕೇರಿ ಜೊತೆ ಮಾತಾಡಬೇಕು, ನನಗೂ ಮಾತಾಡಿದ್ದಾರೆ. ಮಾತಾಡಿದ ಮ್ಯಾಗ ಅದನ್ನು ಕನ್ವೆ ಮಾಡ್ತೀನಿ.